ನಮಸ್ಕಾರ ರೀ. ಇವತ್ತು ಕಿರಿಕ್ಸಾಲಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದಾಗ ಸಿಗುವಂತಹ ಸರಳವಾಗಿ ಈಜಿಯಾಗಿ ಸಿಗ್ತೈತೆ. ಆದ್ರೆ ಬೆಂಗಳೂರು ಮೈಸೂರಿನಾಗ ನಾ ಕಿರಿಕ್ಸಾಲಿ ಪಲ್ಯನ ನೋಡಲಿಲ್ಲ. ಈ ಕಿರಿಕ್ಸಾಲಿ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದೆರಡು ಕಟ್ಟು ಸೋಸ್ಕೊಂಡು ತೊಳ್ಕೊಂಡಿಟ್ಟೇನಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಏನು ರುಚಿ ಅಂತೀರಿ ಇದು ಸೊಪ್ಪು. ಎಲ್ಲ ಸೊಪ್ಪಿನಾಗ ನಂಬರ್ 1 ನಮಗೆ ಇಷ್ಟವಾದಂಥ ಸೊಪ್ಪು ಕಿರಿಕ್ಸಾಲಿ ಸೊಪ್ಪು ನೋಡಿರಿ. ಈಗ ಒಂದು ಕಡಾಯಿ ಇಟ್ಕೊಂಡೀನಿ, ಎಣ್ಣೆ ಹಾಕೋನು. ಎಣ್ಣೆ ಕಾದಿಂದ ಹಸಿ ಮೆಣಸಿನ್ಕಾಯಿ ಹಾಕೋಣ, 2 ಸಣ್ಣಕ್ಕೆ ಹೆಚ್ಚಿದಂಥ ಹಸಿ ಮೆಣಸಿನ್ಕಾಯಿ. ಅದೇನೋ ಕಿರಿಕಿರಿ ಇದಕ್ಕೆ ಕಿರಿಕ್ಸಾಲಿ ಅಂತ ಕೊಡ್ತಾರೆ, ಅದು ಅಲ್ಲವೇ ಅಲ್ಲ. 108 ಸೊಪ್ಪು ಸಿಗ್ತಾವೆ, ಆದ್ರೆ ನಮ್ಮ ಕಿರಿಕ್ಸಾಲಿ ಮಾತ್ರ ಸಿಗೋದಿಲ್ಲ. ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚು ಹಾಕೋನು, ಹಸಿ ಸ್ಮೆಲ್ ಹೋಗೋ ಮಟ್ಟ ಬಾಡಿಸ್ಕೊಳೋನು. ಹೊಲಗೊಳಗಂತೂ ಬೇಕಾದಷ್ಟು ಹುಟ್ಟಿರ್ತೈತಿ ನೋಡ್ರಿ, ಕಿರಿಕ್ಸಾಲಿ ಹುಟ್ಟಿರ್ತೈತಿ, ಗೊರ್ಜಿ ಪಲ್ಯ ಅಂತ ಹುಟ್ಟಿರ್ತೈತಿ. ಏನು ಟೇಸ್ಟ್ ಇರ್ತೈತಿ ರೀ ಅದು. ಒಂದು ಗಡ್ಡೆ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸ್ವಲ್ಪ ಅಬಡ ಜಬಡ ಜಜ್ಜಿ ಹಾಕೋನು, ಭಾಳ ರುಚಿ ಬರ್ತೈತಿ. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬೇಯಲಿ. ಸಿಂಪಲ್ಲಾಗಿ ಸೊಪ್ಪು ನಾರಿನ ಅಂಶ ಇರ್ತೈತಿ, ಆರೋಗ್ಯಕ್ಕೂ ಚಲೋ, ಡೈಜೆಷನಿಗೆ ಚಲೋ. ಪ್ರತಿದಿನ ಒಂದು ಸೊಪ್ಪು ಯಾವುದಾದ್ರೂ ತಿನ್ನಬೇಕು. ಇದು ನೋಡಿರಿ, ಬೆಂದ ನಂತರ ಈಗ 2 ಕಟ್ಟು ಕಿರಿಕ್ಸಾಲಿನ ಸೋಸಿಕೊಂಡು ತೊಳೆದು ಇಟ್ಕೊಂಡೀನಿ. ಅದನ್ನು ಇದಕ್ಕೆ ಹಾಕ್ತೀನಿ. ಕಡಾಯಿ ತುಂಬ ಹಾಕೈತಿ, ಕರಿಗಿಂದ ಒಂದು ತಟಗೆ ಹಾಕೈತದು. ಇದನ್ನು ಈಗ ಈ ಸೊಪ್ಪು ನೋಡಿ ಉಪ್ಪು ಹಾಕಿಬಿಟ್ರೆ ಬಾಯಾಗ ಇಡಕ್ಕೆ ಬರ್ದಂಗೆ ಆಕತಿ. ಉಪ್ಪು ಸೊಪ್ಪಿಗೆ ಯಾವಾಗಲೂ ಮೊದಲು ಹಾಕಬಾರ್ದು. ಅದು ಬೆಂದು ಕರಗಿದ ನಂತರ ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕಬೇಕು. ಇವಾಗ ನೋಡಿರಿ, ಸೊಪ್ಪೆಲ್ಲ ಹಾಕಿದ್ದಾತು. ಮೇಲೆ ಪ್ಲೇಟ್ ಮುಚ್ಚಿ ಒಂದು ಸಣ್ಣ ಉರಿಯೊಳಗೆ 2 ನಿಮಿಷ ಬೇಯಿಸ್ಕೊಳೋಣ. ಇವಾಗ ತೆಗೆದು ಕೆಳಗೆ ಮೇಲೆ ಮಾಡೋಣ. ಮೇಲಿಂದ ಕೆಳಗಿಂದ ಮೇಲೆ ಮಾಡೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ. ಈರುಳ್ಳಿ ಬೆಳ್ಳುಳ್ಳಿ ಏನು ರುಚಿ ಅಂತೀರಿ ಇದು ನೋಡಿರಿ. ಇದನ್ನೆಲ್ಲ ಕೆಳಗೆ ಮೇಲೆ ಮಾಡಿ ಸ್ವಲ್ಪ ಡ್ರೈ ಅನಿಸಿದ್ರೆ, ಯಾಕಂದ್ರೆ ಸೋಸಿ ತೊಳೆದು ಇಟ್ಕೊಂಡ್ಬಿಟ್ಟಿರ್ತೀವಿ, ಒಂದು ಹನಿ ನೀರು ಇರೋಂಗಿಲ್ಲ. ಮೇಲೆ ಸ್ವಲ್ಪ ನೀರು ಚಿಮ್ಮಕ್ಕೆ ಹೊಡೆಯೋನು. ಬೇಯಬೇಕಲ್ಲ ಅದು, ಸ್ವಲ್ಪ ಪೂರ್ತಿ ಹಣ್ಣಾಗದು ಬೇಡ, ಅರ್ಧಂಬರ್ಧ ಬೇಯಬೇಕು. ಸ್ವಲ್ಪ ನೀರು ಚಿಮ್ಮಕ್ಕೆ ಹೊಡೆದು ಆನಂತರ ಇದು ಪಲ್ಯ ಈಗ ಎಷ್ಟಿತ್ತು ಅದು 50% ಬಂದೈತಿ. ಉಪ್ಪು ಹಾಕೋಂತಟಗೆ ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಇನ್ನೊಂದು 2 ನಿಮಿಷ ಬಿಟ್ರೆ ಮುಗಿದು ಹೋದ ಕಿರಿಕ್ಸಾಲಿ ಪಲ್ಯ ರೆಡಿ ಆಗ್ತತಿ ತಿನ್ನಕ್ಕೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಏನು ಸೂಪರ್ ರೀ ಕಾಂಬಿನೇಷನ್ ಇದು. ನಾವು ಜೋಳದ ರೊಟ್ಟಿ ಜೊತೆನ ಕಿರಿಕ್ಸಾಲಿ ಮಾಡೋದು ಯಾವಾಗಲೂ. ಇದು ಒಂದೇ ಪಲ್ಯ ಆಗಂಗಿಲ್ಲ, ಸೈಡಿಗೆ ಮತ್ತು ಯಾವುದಾದ್ರೂ ಪಲ್ಯಗಳು ಮಾಡಿರ್ತೀವಿ. ಬರೀ ಬಾಯಿಲೆ ತಿನ್ನಂಗೆ ಇರ್ತೈತೆ ನೋಡ್ರಿ. ಇದು ಸೊಪ್ಪು ಅಷ್ಟು ರುಚಿ ಇರ್ತೈತಿ. ನಾವು ಅಂದಾಗ ಸಹಿತ ಊಟ ಮಾಡ್ತೇವೆ ಇದನ್ನ. ರೆಡಿಯಾಗಿಂದ ರೊಟ್ಟಿ ಜೋಡಿ ಸರ್ವ್ ಮಾಡಿ ತೋರಿಸ್ತೀನಿ. ಕಿರಿಕ್ಸಾಲಿ ಸೊಪ್ಪು ಸಿಕ್ಕರೆ ಬಿಡಬೇಡ್ರಿ, ಭಾಳ ಟೇಸ್ಟ್ ಇರ್ತೈತಿ. ಎಲ್ಲ ಸೊಪ್ಪಿನಾಗ ಈ ಸೊಪ್ಪು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಜೋಳದ ರೊಟ್ಟಿ ಜೋಡಿ ಇದನ್ನು ಹಚ್ಕೊಂಡು ತಿಂದುಬಿಟ್ರಿ ಏನು ಹೇಳಿರಿ, ಅಷ್ಟು ರುಚಿ ಬರ್ತದೆ ನೋಡಿರಿ. ತಿಂದವ್ರಿಗೆ ಗೊತ್ತಿರ್ತೈತಿ ರುಚಿ. ಜೋಳದ ರೊಟ್ಟಿ ಕಿರಿಕ್ಸಾಲಿ ಪಲ್ಯ ತಿನ್ನೋಣ ಬರ್ರಿ. ಯಾರಿಗೆಲ್ಲ ಇಷ್ಟ ಕಮೆಂಟ್ನಾಗ ತಿಳಿಸ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.